ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಸಾರು ಮಾಡಬೇಕಿತ್ತು. ಬೆಳಗ್ಗೆ ತಿಂಡಿಗೆ ವಾಂಗಿಬಾತ್ ಮಾಡಿದ್ದೆ. ಇವಾಗ ಸಾರು ಇರಲಿಲ್ಲ, ಸಾರು ಮಾಡಬೇಕು ಅಂತ ಒಣಮೀನು ಸಾರು ಮಾಡೋಣ ಅಂತ ಎಲ್ಲ ಹೆಚ್ಕೊಂಡಿದ್ದೀನಿ. ನೋಡಿ, ಇದೊಂದು 4 ಬೆಳ್ಳುಳ್ಳಿ ಸುರಿತಾಯಿದ್ದೀನಿ, ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಟೊಮೊಟೊ, 4 ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಹಾಕಿದ್ದೀನಿ. ಇದಿಷ್ಟು ಚೆನ್ನಾಗಿ ಹುರ್ಕೋಬೇಕು. ಒಂದು ಮೆಣಸಿನಕಾಯಿ ಹಾಕಿ ಮಾಡೋರಾಗಿದ್ದರೆ ಒಂದು ಮೆಣಸಿನ್ಕಾಯಿನೂ ಹುರ್ಕೊಳ್ಳಿ. ಎಲ್ಲ ನಾನು ಹಸಿ ಖಾರ ಪುಡಿ ಹಾಕ್ತೀನಿ, ಹಂಗೆ ಮಾಡಬೇಕು. ಕಾಯೆಲ್ಲ ನಾನು ಹುರಿಯಲ್ಲ, ಕಾಯಿ ಹಂಗೆ ಹಸಿದೇ ಹಾಕ್ತೀನಿ. ಕಾಯಿ ಹೆಚ್ಕೊಂಡು ಅದು ಕೊತ್ತಂಬರಿ, ಆಮೇಲೆ ಧನಿಯಾ ಪೌಡ್ರ್ ಹಾಕ್ತೀನಿ. ನಾನು ಧನಿಯಾ ಹಾಕಲ್ಲ. ನೋಡಿ ಫ್ರೆಂಡ್ಸ್, ಈ ಥರ ಚೆನ್ನಾಗಿ ಹುರ್ಕೊಳ್ಳಿ. ಸ್ವಲ್ಪ ಬ್ರೌನಿಶ್ ಕಲರ್ ಹಾಕೊಂಡ್ರೆ ಸಾಕು, ಚೆನ್ನಾಗಿ ಫ್ರೈ ಆಗಿಬಿಟ್ಟಿದೆ. ಸಾಹಸ ಮಾಡ್ತಿದ್ದಾಳೆ ಅಂತ. ಓಯ್, ಏನು ಮಾಡ್ತಿರೋದು? ಇಲ್ಲಿ ನೋಡಿಲಿ, ಏನು ಮಾಡ್ತಿರೋದು? ಯಾವುದು? ಟೀ ಕುಡಿತಿದ್ದೀರಾ? ಇದು ನಿನ್ನ ಸಣ್ಣ ಗ್ಲಾಸಾ? ಸರಿ ಬಾ. ನೋಡಿ, ಈ ಥರ ಇಟ್ಕೋಬೇಕು. ಈ ಕಡೆ ಕಾಯಿ ಹೆಚ್ಕೋಬೇಕು ಫ್ರೆಂಡ್ಸ್. ಇದು ನಾನು ಹಸಿದಾಗಿ ಮಿಕ್ಸಿಗೆ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಅರ್ಧ ಕಪ್ ಕಾಯಿ ತೊಗೊಂಡಿದ್ದೀನಿ. ಕಾಯಿನೆಲ್ಲ ಇದಕ್ಕೆ ಹಾಕ್ಕೊತೀನಿ. ಇದು ಚೆನ್ನಾಗಿ ಫ್ರೈ ಆಗಿದೆ. ನನ್ನ ಮಗಳು ಸೌಂಡ್ ಜಾಸ್ತಿ ಆಗಿದೆ ಫ್ರೆಂಡ್ಸ್, ಬೇಜಾರು ಮಾಡ್ಕೋಬೇಡಿ. ನೋಡಿರಿ ಫ್ರೆಂಡ್ಸ್, ಕಾಯಿ ಹಿಡಿಯೋಷ್ಟು ಕೊತ್ತಂಬರಿ. ನನ್ನ ಮಗಳಿಗೆ ಇವಾಗಷ್ಟೇ ಸ್ನಾನ ಮಾಡಿಸಿ ರೆಡಿ ಮಾಡಿಸಿದ್ದೀನಿ, ಚೆನ್ನಾಗಿ ಕಾಣ್ತಿದ್ದಾಳೆ. ಹಾಯ್ ಹೇಳಮ್ಮ. ನನ್ನ ಹೆಸರು ಸಾನ್ವಿ. ಏನು ಚೆನ್ನಾಗಿದ್ದೀರಾ? ಅನು ಮಮ್ಮು ತಿಂದ್ರಾ? ಈಗ ಖಾರದ ಪುಡಿ, ಧನಿಯಾ ಪುಡಿ ಖಾರದ ಪುಡಿ ಖಾರ ಇದೆ. ನಾವು 2 ಸ್ಪೂನ್ 2.5 ಸ್ಪೂನ್ ಹಾಕ್ತೀವಿ. ಖಾರ ನಮ್ಮ ಮನೇಲಿ ಜಾಸ್ತಿ ತಿಂತಾರೆ. ಧನಿಯಾ ಪುಡಿ 2 ಸ್ಪೂನ್ ಹಾಕ್ತೀನಿ. ಇಷ್ಟು ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ನೋಡಿ, ಇಷ್ಟು ಟೀ ಸ್ಪೂನ್ ಅಷ್ಟೇ ಅರಿಶಿನ. ಇದನ್ನು ಚೆನ್ನಾಗಿ ರುಬ್ಕೋಬೇಕು. ಜಾಸ್ತಿ ಇದು ಮಾಡಬಾರ್ದು. ನೋಡಿ ಫ್ರೆಂಡ್ಸ್, ಈಗ ನುಣ್ಣಗೆ ರುಬ್ಕೋತೀನಿ. ಅದು ಧನಿಯಾ ಪುಡಿ, ಕಾಯಿ, ಖಾರದ ಪುಡಿ ಹಾಗೆ ಕೊತ್ತಂಬರಿ ಇದಿಷ್ಟನ್ನು ಹಾಕ್ಕೊಂಡು ಅರಿಶಿನ ಇದಿಷ್ಟು ಹಾಕೊಂಡು ನುಣ್ಣಗೆ ರುಬ್ಬಬೇಕು. ನನ್ನ ಮಗಳು ನಗಾಡ್ತಿದ್ದೆ ನಾನು ಮಿಕ್ಸಿಗೆ ಹಾಕಿದ್ರೆ. ನೋಡಿ, ನೋಡಿ ಫ್ರೆಂಡ್ಸ್, ಈ ಥರ ನುಣ್ಣಗೆ ರುಬ್ಕೊಳ್ಳಿ. ಇಷ್ಟಿದ್ರೆ ಸಾಕು. ಈಗ ನಾವು ಹುರಿದಿರೋಂಥ ಮಸಾಲೆ ಎಲ್ಲ ಮಿಕ್ಸಿಗೆ ಹಾಕ್ಕೋಬೇಕು. ಹುರಿದಿರೋ ಅಂತಹ ಮಸಾಲೆ ಎಲ್ಲ ಹಾಕಿದ್ದೀನಿ. ಈಗ ಹುಣ್ಸೆಹಣ್ಣು ರಸ ನೆನೆಸಿಟ್ಟಿದ್ವಿ, ಅದು ರಸ ತಗೊಂಡು ಅದರದ್ದು ಸಿಪ್ಪೆ ಇರುತ್ತಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ರುಬ್ಬಿ ಚೆನ್ನಾಗಿರುತ್ತೆ. ವೇಸ್ಟ್ ಆಗಬಾರ್ದು ಅಂತ ಹಾಕ್ತೀನಿ ಅಷ್ಟೇ ಫ್ರೆಂಡ್ಸ್. ಹುಳಿ ಇರಬೇಕಲ್ವಾ. ಮೀನು ಸಾರು ಯಾವಾಗಲೂ ಹುಳಿ ಮತ್ತು ಖಾರನೇ ಫ್ರೆಂಡ್ಸ್ ಚಂದ.
ಇದಕ್ಕೆ ನಾನು ಚಕ್ಕೆ ಮಸಾಲೆ ಅವೆಲ್ಲ ಹಾಕಲ್ಲ. ಅದು ಹಾಕಿದ್ರೆ ನನಗೆ ಮೀನು ಸಾರು ಥರ ಟೇಸ್ಟ್ ಕೊಡಲ್ಲ. ನಾನು ಹೀಗೆ ಮಾಡೋದು ಯಾವಾಗ್ಲೂ. ಹಸಿ ಮೀನಾಗಲಿ ಮೀನಾಗಲಿ ಹೀಗೆ ಮಾಡೋದು ನೋಡಿ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಇಟ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಇದು ಹುರಿದಿರೋಂಥ ಮಸಾಲೆ ಎಲ್ಲ ನುಣ್ಣಗೆ ರುಬ್ಬಾಯಿತು ನೋಡಿ. ಫ್ರೆಂಡ್ಸ್, ಅದಕ್ಕೆ ಹಾಗೆ ಹಾಕ್ಬಾರ್ದು ಒಣಮೀನು ಅಂತೇಳಿ ಟೇಸ್ಟಿಗೋಸ್ಕರ ಒಂದು 4 ಬದನೆಕಾಯಿ ಹಾಕ್ತಿದ್ದೀನಿ ನೋಡಿ. ಫ್ರೆಂಡ್ಸ್, ಇವಳು ಎತ್ಕ ಅಂತ ಅಂತಾಳೆ, ಹಿಂಗೆ ಎತ್ಕೋಬೇಕು. ಕೆಲಸನೇ ಮಾಡೋಕ್ಕೆ ಬಿಡಲ್ಲ ಫ್ರೆಂಡ್ಸ್. 5 ನಿಮಿಷಕ್ಕೂ ಎತ್ಕೋ ಅಂತಾಳೆ. ಕುಚ್ಚಳಿ ಹೆಂಗೆ ನೋಡ್ತಾಳೆ ನೋಡಿ ಇದ್ರೊಳಗೆ ವೀಡಿಯೋದಲ್ಲಿ. ಕಳ್ಳಿ ಫ್ರೆಂಡ್ಸ್, ಅವಳು ಕಳ್ಳಿ. ಹಾಯ್ ಹೇಳಮ್ಮ ಅವರಿಗೆಲ್ಲ. ಫ್ರೆಂಡ್ಸ್, ಹೋಮ್ ಟೂರ್ ಯಾರಿಗೆ ಬೇಕು ಎಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹೋಮ್ ಟೂರ್ ಮಾಡಬೇಕು ಅಂತ ಅಂದ್ಕೊಂಡು ಸ್ವಲ್ಪ ಅಷ್ಟೇ ಸಾರು ಮಾಡ್ತಿದ್ದೀನಿ ಫ್ರೆಂಡ್ಸ್. ಮತ್ತೆ ನಾಳೆ ಸಂಡೇ ಇರೋದ್ರಿಂದ ನಾಳೆ ಸ್ಪೆಷಲಾಗಿ ಏನಾದ್ರು ಮಾಡಬೇಕು. ಹಾಗಾಗಿ ಕೊಡು ಬಂಗಾರಿ. ಬಿಸಿನೀರಿಗೆ ಹಾಕ್ತಿದ್ದೀನಿ. ಚೆನ್ನಾಗಿ ಅದರೊಳಗಿರೋ ಕೊಳೆ ಎಲ್ಲ ಹೋಗುತ್ತೆ, ಕಪ್ಪಗಾಗಲ್ಲ ಹೆಚ್ಚಿಟ್ರೆ ನೋಡಿ. ಈಗಾಲ ಹಿಡಿತೀರಾ? ಬೇಡ, ನೀನು ಯಾವಾಗಲೂ ಹಿಂಗೆ ಎತ್ತಿಡ್ಕೊಂಡ್ರೆ ಇರ್ತೀಯ ನೀನು ಸುಮ್ಮನೆ. ಹಾಂ, ತಾತ ಮಾಮ ಚಿಚ್ಚಿ ತಿಂದ್ರಾ? ನೀನು ಕೊಟ್ಟಿಲ್ವಾ? ನೋಡಿ ಅಮ್ಮಮ್ಮಂಗೆ ಹಾಯ್ ಮಾಡಲ್ಲ. ಹಾಯ್ ಮಾಡು. ನಿಜ ನೋಡಿ ಫ್ರೆಂಡ್ಸ್, ಈ ಥರ ಎಣ್ಣೆ ಕಾಯಿಗೆ ಇಡ್ತೀನಿ. ನನಗಿದೆ ಈ ಥರ ಎಲ್ಲ ಮಸಾಲೆನ ಹಾಕ್ಕೊತೀನಿ. ತುಂಬ ಎಣ್ಣೆ ಕಾದ್ಬಿಡ್ತು. ಇವಳು ತುಂಬ ಹಠ ಮಾಡ್ತಿದ್ಲು ಅಂತೇಳಿ ನೀರೆಲ್ಲ ಮನೇಲಿ ಚೆಲ್ಲಿದ್ಲು. ಒರ್ಸಕ್ಕೆ ಹೋಗಿದ್ದೆ. ಮಸಾಲೆ ಎಲ್ಲ ಸ್ವಲ್ಪ ಕುದಿ ಬರ್ತಿದೆ ನೋಡಿ ಫ್ರೆಂಡ್ಸ್. ಉಪ್ಪು ಹಾಕ್ಕೊಳ್ಳಿ ನೋಡಿ. ಈ ಥರ ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್. ಒಣಮೀನೇ ತುಂಬ ಉಪ್ಪಿರುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್. ಈ ಥರ ಉಪ್ಪು ಹಾಕಿ ಚೆನ್ನಾಗಿ ಉಟ್ಟಾಡಿ ಈ ಥರ ಉಟ್ಟಾಡಿದ್ಮೇಲೆ ಈಗ ತೊಳೆದಿರೋಂತಹ ಬದನೆಕಾಯಿ ಹಾಕ್ಕೊಳ್ಳಿ. ಉಪ್ಪೆಲ್ಲ ಹಿಡಿಯುತ್ತೆ. ಒಣಮೀನು ಹಾಕಿದ ತಕ್ಷಣವೇ ಒಂದು ಕುದಿಗೇನೆ ಬೆಂದೋಗುತ್ತೆ. ಹಾಗಾಗಿ ಫಸ್ಟಿಗೆ ಮುಳುಗಾಯಿ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಈಗ ಫ್ರೆಂಡ್ಸ್ ನೆನೆಸಿರೋಂಥ ಹುಳಿ ಹಾಕಬೇಕು ನೋಡಿ ಫ್ರೆಂಡ್ಸ್. ನೋಡ್ಕೊಂಡು ನೀರು ಹಾಕಿ ಈಗ ನೋಡಿ ನೆನೆಸ್ಕೊಂಡಿರೋಂತಹ ನಿಂಬೆಹಣ್ಣಿನ ರಸ ಹಾಕ್ತದೆ. ನೋಡಿ ಈ ಥರ ಕುದಿಯಾಕ್ಬಿಟ್ಟು ಚೆನ್ನಾಗಿ ಕುದೀರಿ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೀರು ಸಣ್ಣಕ್ಕೆ ಬರ್ತಿದೆ ಅಂತ ಹೇಳಿ ಅಲ್ಲಿ ಹೋಲ್ ಮಲಿಸ್ತಿದ್ದಾರೆ. ಅದಕ್ಕೆ ತುಂಬ ಸೌಂಡು. ಅದಕ್ಕೆ ಅಡುಗೆ ರೂಮಲ್ಲಿ ಬಂದು ಮಾತಾಡ್ತಿದ್ದೀನಿ. ಹೊರಗಡೆ ಕೆಲಸ ನಡೀತಿದೆ. ನಾನು ಇವಾಗ ರೆಡಿಯಾಗಿದ್ದೀನಿ ಸಿಂಪಲ್ಲಾಗಿ ನೋಡಿ. ಈ ಥರ ರೆಡಿಯಾಗಿದೆ ಫ್ರೆಂಡ್ಸ್. ನಾನು ನೋಡಿ ಸ್ಟ್ರೈಟ್ ಮಾಡಿಸಿಲ್ಲ, ಏನೂ ಮಾಡಿಸಿಲ್ಲ ನೋಡಿ. ಚೆನ್ನಾಗಿ ಕಾಣ್ತೀನಿ ಫ್ರೆಂಡ್ಸ್. ತುಂಬ ಹೆವಿ ಸೌಂಡ್ ಆಗಿದೆ.
ಬರತ್ತನಲ್ಲ ಹೇಳು. ನೋಡಿ ಫ್ರೆಂಡ್ಸ್, ಇವಾಗ ಹೋಗ್ತಾ ಇದ್ದೀವಿ. ಇಲ್ಲೊಂದು ಮಗಳು ಫ್ರೆಂಡ್ಸ್, ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ. ಅವ್ರಿಗೆ ಬಾ ಅಂತ ಕರೆದ್ರೆ ಅವ್ರು ಬರ್ತಾ ಇಲ್ಲ. ನೋಡೋಣ, ಟ್ರೈ ಮಾಡೋಣ ಅಂತ ಹೋಗ್ತಿದ್ದೀವಿ ಕರ್ಕೊಬರೋಕ್ಕೆ. ನೋಡೋಣ ಹೆಂಗೆ ಹೇಳ್ತಾರೆ ಅಂತ. ನೋಡಿರಿ, ತುಂಬ ಬಿಸಿಲಿದೆ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಸಂಜೆ ರೆಡಿ ಆಗಿದ್ದೀನಿ. ಮಂಡೇ ಸಂಜೆ ನೋಡಿ, ನನ್ನ ಮಗಳು ವಾಯ್ಸು ಜೋರಾಗ್ಬಿಟ್ಟೈತೆ. ಅವಳು ಸ್ವಲ್ಪ ಹುಷಾರಿಲ್ಲ, ಆಸ್ಪತ್ರೆಗೆ ಹೋಗ್ಬೇಕು ಫ್ರೆಂಡ್ಸ್. ಹಾಗಾಗಿ ಇವಾಗ ರೆಡಿ ಆಗಿದ್ದೀವಿ, ಹೋಗಬೇಕು. ನೋಡಿ ಅವಳು ಏನು ಮಾಡ್ತಿದ್ದಾಳೆ. ಅಮ್ಮು ತೋರಿಸಿಲ್ಲ, ಸ್ಪೆಟ್ ತೋರಿಸಿಲ್ಲ ಅವರಿಗೆ. ನೋಡಿ, ಟವಲ್ ಹಾಕೊಂಡು ಊಟನೇ ಮಾಡ್ತಾಯಿಲ್ಲ ಫ್ರೆಂಡ್ಸ್. ಅದಕ್ಕೆ ಹೋಗ್ತು ಒಂದ್ಸಲ ತೋರಿಸ್ಕೊಂಡು ಅವಳಿಗೆ ಒಂದು ಸ್ವಲ್ಪ ಶಿರಪ್ ತಗೊಬರೋಣ ಅಂತ ಹೋಗ್ತಾಯಿದ್ದೀವಿ. ನೋಡಿ, ರೆಡಿ ಆಗಿದ್ದೀನಿ. ಈಗ ಟಿ ವಿ ನೋಡ್ಕೊಂಡು ಕೂತ್ಕೊಂಡಿದ್ದೆ. ಈಗ ಹೋಗ್ಬೇಕು. ನನ್ನ ಹಸ್ಬೆಂಡಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಅವರೆಲ್ಲ ಹೊರಗಡೆ ಹೋಗಿದಾರಂತೆ, ಬರ್ತಾರಂತೆ. ಫ್ರೆಂಡ್ಸ್, ಇವಳೆ ಹಾಯ್ ಹೇಳಮ್ಮ. ಫ್ರೆಂಡ್ಸ್, ಈಗ ನಮ್ಮ ಮಾವ ಕೆಲಸದ ಮೇಲಿಂದ ಬಂದರು. ಹೋಗ್ತಾಯಿದ್ದೀವಿ ನೋಡಿ. ಹೆವಿ ಗಾಳಿ ಅಂತ ಹೇಳಿ ಪಾಪು ಸ್ವೆಟ್ರ್ ಹಾಕಿದ್ದೆ. ನೋಡಿ ಕೂತ್ಕೊಂಡಿದ್ದಾಳೆ, ನೋಡ್ತಿದ್ದಾಳೆ. ನೀಟಾಗಿ ಕವರ್ ಮಾಡ್ಕೊಂಡು ಕರ್ಕೊಂಡೋಗಿದ್ದೆ. ಹಾಸ್ಪಿಟಲ್ ಬರ್ತಿದ್ದಂಗೆ ಒಂದು ಅಂಗಡಿ ಇದೆ ನೋಡಿ, ಜ್ಯುವೆಲರ್ಸ್. ಎಷ್ಟು ಚೆನ್ನಾಗಿದೆ, ಬಳೆ ಎಲ್ಲ ಇದೆ ಫ್ರೆಂಡ್ಸ್. ಹೀಗೆ ಮೇಲೆ ಹೋದರೆ ಹಾಸ್ಪಿಟಲ್. ಫ್ರೆಂಡ್ಸ್, ಇದು ಗಂಗಾ ಕ್ಲಿನಿಕ್ ಅಂತ. ತುಂಬಾ ಚೆನ್ನಾಗಿ ನೋಡ್ತಾರೆ ಮಕ್ಕಳಿಗೆಲ್ಲ. ನಾವು ಇಲ್ಲಿಗೆ ಟ್ರೀಟ್ಮೆಂಟ್ ಮಾಡ್ತಾರೆ. ವಿಟಮಿನ್ ಕಮ್ಮಿ ಇದೆ ಒಂದು ಸ್ವಲ್ಪ. ಕಾರ್ನರೆಲ್ಲ ಗಾಯ ಆಗ್ತಾ ಇದೆ ನೋಡಿ. ಹಂಗೆ ಮನೆಗೆ ಹೋಗ್ಬೇಕಾದ್ರೆ ಇಲ್ಲಿ ಟೊಪ್ಪಿ ಎಲ್ಲ ಇದ್ವು ಫ್ರೆಂಡ್ಸ್. ಚಳಿಗೆ ನಾವು ಮಾವ ತೊಗೊಂಡ್ರು. ಬೆಳಗ್ಗೆನೇ 5:30ಗೆಲ್ಲ ಎದ್ದೋಗ್ತಾರಲ್ವ. ತುಂಬ ಚಳಿ ಇದೆ, ಇದ್ನಿ ಅಂತ ಹೇಳಿ ತೊಗೊಂಡಿದ್ದಾರೆ ನೋಡಿ. ಇದು ನನ್ನ ಮಗಳಿಗೆ ಬೇಕೇ ಬೇಕು ಅಂತ ಹಠ ಮಾಡಿ ಇಸ್ಕೊಂಡ್ಳು. ಈಗ ಹಂಗೆ ಪಾನಿಪುರಿ ತಿಂದೋಗೋಣ ಅಂತ ಕರ್ಕೊಂಬಂದ್ರು ನಮ್ಮಪ್ಪ ನೋಡಿ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆಯಿಂದ ಬ್ಲಾಕ್ ಇದ್ರಂತೆ, ಏನು ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಸೌಂಡ್ ಕಮ್ಮಿ ಮಾಡಿ ಟಿ ವಿನ ನೋಡಿ. ಟ್ರಾಫಿಕ್ ಇಂದ ನಾನೇ ಮಾಡಿರೋದು ಫ್ರೆಂಡ್ಸ್. ಈಗ ಬಣ್ಣ ಹೊಡೆದಿದೆ, ದಾರ ಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಚೆನ್ನಾಗಿದೆಯಾ ನೋಡಿ ಫ್ರೆಂಡ್ಸ್. ಸ್ಕೂಲಲ್ಲಿ ಪ್ರಾಜೆಕ್ಟ್ ಕೊಟ್ಟಿದ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕಮೆಂಟ್ ಮಾಡಿ. ಲವ್ ಯು. ಬಾಯ್.